ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ರಣ ಬಿಸಿಲಿಗೆ ಖರ್ಚಿಲ್ಲದೆ ಮಾಡಬಹುದಾದ ಈಸಿಯಾಗಿರುವ ಮ್ಯಾಜಿಕ್ ಜ್ಯೂಸ್ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಬೇಸಿಗೆಯ ಬಿಸಿಲಿಗೆ ಹೇಳಿ ಬಾಯ್ ಬಾಯ್. ಹೊಟ್ಟೆಗೂ ತಂಪು, ಮನಸ್ಸಿಗೂ ತಂಪು. ಖರ್ಚಿಲ್ಲದೆ ಮನೆಯಲ್ಲಿಯೇ 2 ನಿಮಿಷದಲ್ಲಿ ಮಾಡಿ ಈ ಮ್ಯಾಜಿಕ್ ಶರಬತ್. ಹೌದು, ಬೇಸಿಗೆಯ ಕಡು ಬಿಸಿಲು ಮತ್ತು ಅತಿಯಾದ ಬೆವರಿನಿಂದ ದೇಹ ಬೇಗನೆ ಸುಸ್ತಾಗುವುದು ಸಾಮಾನ್ಯ. ಮನೆಯಿಂದ ಹೊರಗೆ ಹೋಗಿ ಬಂದ ತಕ್ಷಣ ಬಾಯಾರಿಕೆಗೆ ತಂಪಾದ ಪಾನೀಯವೊಂದು ಬೇಕೆನಿಸುತ್ತದೆ. ಆದರೆ ಮಾರುಕಟ್ಟೆಯಲ್ಲಿ ಸಿಗುವ ಕೃತಕ ಬಣ್ಣಗಳ ಪಾನೀಯಗಳ ಬದಲು ಮನೆಯಲ್ಲಿಯೇ ತಯಾರಿಸಬಹುದಾದ ಪುದೀನ ಶರ್ಬತ್ ಆರೋಗ್ಯಕರ ಆಯ್ಕೆಯಾಗಿರುತ್ತದೆ. ಬಾಯಿಗೆ ರುಚಿ ನೀಡುವ ಜೊತೆಗೆ ಹೊಟ್ಟೆಗೂ ತಂಪು ನೀಡುವ ಈ ಪಾನೀಯ ದಾಹ ತಣಿಸುವುದರೊಂದಿಗೆ ಹಲವು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಅತ್ಯಂತ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಕೇವಲ 2 ನಿಮಿಷದಲ್ಲಿ ತಯಾರಿಸಬಹುದಾದ ಪುದೀನ ಶರಬತ್ ಬೇಸಿಗೆಯ ಸಂಜೀವಿನಿ ಎಂದು ಹೇಳಬಹುದು. ಪುದೀನ ಕೇವಲ ಸುವಾಸನೆಗೆ ಮಾತ್ರವಲ್ಲದೆ ತನ್ನಲ್ಲಿರುವ ನೈಸರ್ಗಿಕ ಔಷಧೀಯ ಗುಣಗಳಿಂದಾಗಿ ಆರೋಗ್ಯಕ್ಕೂ ಬಹಳ ಉಪಯುಕ್ತವಾಗಿದೆ. ಶರ್ಬತ್ನಿಂದ ಆರೋಗ್ಯಕ್ಕೆ ಏನು ಲಾಭ? ಪುದೀನ ಶರ್ಬತ್ನ ಪ್ರಮುಖ ಆರೋಗ್ಯ ಪ್ರಯೋಜನಗಳೆಂದರೆ ದೇಹಕ್ಕೆ ತಂಪು ನೀಡುವುದು. ಪುದೀನ ನೈಸರ್ಗಿಕವಾಗಿ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವ ಶಕ್ತಿ ಹೊಂದಿದೆ. ಅಷ್ಟೇ ಅಲ್ಲ, ಬೇಸಿಗೆಯಲ್ಲಿ ಹೆಚ್ಚು ಕಾಡುವ ಅಜೀರ್ಣ ಮತ್ತು ಗ್ಯಾಸ್ ಸಮಸ್ಯೆಗೆ ಇದು ರಾಮಬಾಣವಾಗಿ ಕಾರ್ಯನಿರ್ವಹಿಸುತ್ತದೆ. ನಿಂಬೆಹಣ್ಣು ಮತ್ತು ಪುದೀನ ಸಂಯೋಜನೆಯು ದೇಹದಲ್ಲಿ ನೀರಿನಾಂಶವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುವ ಮೂಲಕ ನಿರ್ಜಲೀಕರಣವನ್ನು ತಡೆಯುತ್ತದೆ. ಇನ್ನು ಈ ಶರಬತ್ ಇನ್ಸ್ಟಂಟ್ ಎನರ್ಜಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತದೆ. ತಕ್ಷಣದ ಚೈತನ್ಯವನ್ನು ನೀಡಿ ಮನಸ್ಸನ್ನು ಪ್ರಫುಲ್ಲಗೊಳಿಸಲು ನೆರವಾಗುತ್ತದೆ. ಪುದೀನ ಶರಬತ್ ತಯಾರಿಸಲು ಬೇಕಾದ ಸಾಮಗ್ರಿಗಳು: ತಾಜಾ ಪುದೀನ, ಸಕ್ಕರೆ ಅಥವಾ ಬೆಲ್ಲ, ಜೇನುತುಪ್ಪ ಕೂಡ ಬಳಸಬಹುದು. ನಿಂಬೆ ರಸ, ತಣ್ಣೀರು, ಐಸ್ ಕ್ಯೂಬ್, ಉಪ್ಪು. ಪುದೀನ ಶರಬತ್ ತಯಾರಿಸುವ ವಿಧಾನ: ಮೊದಲಿಗೆ ಪುದೀನ ಸೊಪ್ಪಿನಿಂದ ಎಲೆಗಳನ್ನು ಪ್ರತ್ಯೇಕಗೊಳಿಸಿ. ನಂತರ ಇವುಗಳನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಮಣ್ಣು ಅಥವಾ ಧೂಳು ಇಲ್ಲದಂತೆ ನೋಡಿಕೊಳ್ಳಿ. ತೊಳೆದಿಟ್ಟ ಪುದೀನ ಎಲೆಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ ನಿಮ್ಮ ರುಚಿಗೆ ಅನುಗುಣವಾಗಿ ಸಕ್ಕರೆಯನ್ನು ಸೇರಿಸಿ. ಸ್ವಲ್ಪ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ದೊಡ್ಡ ಪಾತ್ರೆಗೆ ವರ್ಗಾಯಿಸಿ ಅದಕ್ಕೆ 4 ಲೋಟ ತಣ್ಣೀರನ್ನು ಸೇರಿಸಿ ಸರಿಯಾಗಿ ಕಲಕಿ. ನಂತರ ಒಂದು ಜಾಲರಿಯ ಸಹಾಯದಿಂದ ಈ ಮಿಶ್ರಣವನ್ನು ಸೋಸಿಕೊಳ್ಳಿ. ಹೀಗೆ ಮಾಡುವುದರಿಂದ ಪುದೀನದ ನಾರು ಅಥವಾ ಚಿಕ್ಕ ಎಲೆಗಳ ಚೂರುಗಳು ಬಾಯಿಗೆ ಸಿಗದೆ ಶರಬತ್ ಕುಡಿಯಲು ಮೃದುವಾಗಿರುತ್ತದೆ. ಈಗ ಸೋಸಿದ ಶರಬತ್ಗೆ ತಾಜಾ ನಿಂಬೆ ರಸ ಸೇರಿಸಿ. ರುಚಿಯನ್ನು ಮತ್ತಷ್ಟು ಹೆಚ್ಚಿಸಲು 1 ಚಿಟಿಕೆ ಉಪ್ಪನ್ನು ಹಾಕಿ. ಎಲ್ಲವನ್ನೂ ಚಮಚದಿಂದ ಚೆನ್ನಾಗಿ ಕಲಸಿದರೆ ಪುದೀನ ಶರಬತ್ ಸಿದ್ಧವಾಗುತ್ತದೆ. ಸವಿಯುವುದು ಹೇಗೆ? ಪಾನೀಯವನ್ನು ಸರ್ವ್ ಮಾಡಲು ಸುಂದರವಾದ ಗಾಜಿನ ಲೋಟವನ್ನು ಬಳಸಿ. ಪ್ರತಿ ಲೋಟಕ್ಕೆ 3 ಐಸ್ ಕ್ಯೂಬ್ಗಳನ್ನು ಹಾಕಿ. ನಂತರ ತಯಾರಿಸಿದ ಪುದೀನ ಶರಬತ್ತನ್ನು ತುಂಬಿ. ಕೊನೆಯಲ್ಲಿ 1 ಪುದೀನ ಎಲೆ ಮತ್ತು ನಿಂಬೆಹಣ್ಣಿನ ತೆಳು ಸ್ಲೈಸ್ನಿಂದ ಅಲಂಕರಿಸಿ. ತಂಪಾಗಿ ಸವಿಯಿರಿ. ಎಚ್ಚರ: ಈ ವಿಷಯ ನೆನಪಿರಲಿ, ಡಯಟ್ ಮಾಡುವವರು ಸಕ್ಕರೆಯ ಬದಲಿಗೆ ಜೇನುತುಪ್ಪ ಅಥವಾ ಕಪ್ಪು ಉಪ್ಪು ಬಳಸಿದರೆ ಇದು ಇನ್ನೂ ಆರೋಗ್ಯಕರವಾಗಿರುತ್ತದೆ. ರುಚಿ ಹೆಚ್ಚಿಸಲು ನೀವು ಇಷ್ಟಪಟ್ಟರೆ ಅರ್ಧ ಚಮಚ ಹುರಿದ ಜೀರಿಗೆ ಪುಡಿಯನ್ನು ಸೇರಿಸಬಹುದು. ಇದು ಶರಬತ್ಗೆ ಹೋಟೆಲ್ ಶೈಲಿಯ ವಿಶಿಷ್ಟ ರುಚಿ ನೀಡುತ್ತದೆ. ಪುದೀನ ಶರಬತ್ತನ್ನು ತಯಾರಿಸಿದ ತಕ್ಷಣವೇ ಕುಡಿಯುವುದು ಉತ್ತಮ. ದೀರ್ಘಕಾಲ ಇಟ್ಟರೆ ಅದರ ತಾಜಾತನ ಮತ್ತು ರುಚಿ ಕಡಿಮೆಯಾಗಬಹುದು. ಒಟ್ಟಾರೆ ಖರ್ಚಿಲ್ಲದ ಮತ್ತು ಹೆಲ್ದಿ ಶರಬತ್ ಬೇಸಿಗೆಗೆ ಹೇಳಿ ಮಾಡಿಸಿದ ಪಾನೀಯ. ನಿಮ್ಮ ಮನೆಗೆ ಅತಿಥಿಗಳು ಬಂದಾಗಲೂ ಕೇವಲ 2 ನಿಮಿಷದಲ್ಲಿ ಇದನ್ನು ತಯಾರಿಸಿ ದಣಿವಾರಿಸಬಹುದು. ಇಂದೇ ನಿಮ್ಮ ಮನೆಯಲ್ಲಿ ಈ ರೆಸಿಪಿ ಪ್ರಯತ್ನಿಸಿ. ಬಿಸಿಲಿನ ತಾಪದಿಂದ ಮುಕ್ತಿ ಪಡೆಯಿರಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.